ಒಂದು ಕಡೆಗೆ ಬರಗಾಲ, ಮತ್ತೊಂದು ಕಡೆಗೆ ಕಾವೇರಿ ಸಂಕಷ್ಟ, ನೀರಿನ ಸಮಸ್ಯೆ, ಇದೆಲ್ಲದರ ನಡುವೆ ಅತ್ತ ಪ್ರಾಧಿಕಾರ ಕೊಟ್ಟಿರುವಂಥ ತೀರ್ಪು. ಹೀಗಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಟೆನ್ಷನ್ನಲ್ಲಿತ್ತು, ಒತ್ತಡದಲ್ಲೂ ಕೂಡ ಇತ್ತು, ನೀರು ಹೇಗೆ ಬಿಡೋದು ಅಂತ. ಆದರೆ ಈಗ ವರುಣನೇ ರಾಜ್ಯದ ಮೇಲೆ ಕೃಪೆ ತೋರಿದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಕಬಿನಿ ಜಲಾಶಯ ಈಗ ಸಂಪೂರ್ಣವಾಗಿ ಭರ್ತಿ ಆಗ್ತಾ ಇದೆ. ಅತ್ತ ವಯನಾಡು ಸೇರಿದಂತೆ ಕೇರಳದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಕಬಿನಿ ಜಲಾಶಯಕ್ಕೆ ಭಾರಿ ಪ್ರಮಾಣದ ಒಳಹರಿವು ಬರ್ತಾ ಇದೆ, ನೀರು ಸೇರ್ತಾ ಇದೆ. ಈಗಾಗಲೇ 19.5 TMC ಪ್ರಮಾಣದ ಡ್ಯಾಮ್ನಲ್ಲಿ ಸುಮಾರು 17 TMC ಅಥವಾ 18 TMC ಅಷ್ಟು ನೀರು ಈಗಾಗಲೇ ಭರ್ತಿಯಾಗಿದೆ. ಹೀಗಾಗಿ 10,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದರಿಂದ ಈಗ ರಾಜ್ಯ ಸರ್ಕಾರಕ್ಕೆ ಈ ಕಾನೂನಿನ ಕಗ್ಗಂಟು ತಪ್ಪದಂತೆ ಆಗ್ತಾ ಇದೆ. ಹಾಗಾದರೆ ಕಾವೇರಿ ಅಪ್ಡೇಟ್ಸ್ ಏನಿದೆ, ಗ್ರೌಂಡ್ ರಿಯಾಲಿಟಿ ಏನಿದೆ, ಅದರ ಸಂಪೂರ್ಣ ರಿಪೋರ್ಟನ್ನು ನಿಮ್ಮ ಮುಂದೆ ಇರ್ತಾ ಇದೆ ನೋಡಿ. ಕಬಿನಿ ಜಲಾಶಯದಿಂದ 10,000 ಕ್ಯೂಸೆಕ್ ನೀರು ಬಿಡುಗಡೆ. ಕಾವೇರಿ ಕೃಪೆ ತೋರಿದಾಳೆ, ಹೆಚ್ಚಿನ ನೀರು ಬಿಟ್ಟಿದ್ದೀವಿ ಎಂದ ಡಿಕೆ. ವರ್ಣ ತಾಯಿ ಕಾವೇರಿ ಇವತ್ತು ಕೃಪೆ ನಮ್ಮ ಮೇಲೆ ತೋರಿಸಿದ್ದಾಳೆ. ಕಬಿನಿಯಿಂದ ಹೆಚ್ಚುವರಿ ನೀರೇನಿದೆ ಅಲ್ಲಿಂದ ನೇರವಾಗಿ ಬಿಳಿಗುಂಡ್ಲಿಗೆ ಬಿಡೋ ಮೂಲಕ ತಮಿಳುನಾಡಿಗೆ ಅದರ ಪಾಲಿಕ್ಕಿಂತ ಹೆಚ್ಚಿನ ಮಳೆ ನೀರೇನಿದೆ ಅದನ್ನು ಕೂಡ ಬಿಡುವಂತಹ ಸಾಧ್ಯತೆ. ಸಂಕಷ್ಟದ ವರ್ಷಗಳಲ್ಲಿ ಅನ್ವಯವಾಗುವ ಹಂಚಿಕೆ ಸೂತ್ರದ ಪ್ರಕಾರ ತಮಿಳುನಾಡು ಸುಮಾರು 9,500 ಕ್ಯೂಸೆಕ್ ನೀರು ಬಿಡುಗಡೆಗೆ ಒತ್ತಾಯಿಸಿತ್ತು. ಆದರೆ ಕರ್ನಾಟಕ ಸರ್ಕಾರದ ಕಾನೂನು ಹಾಗೂ ತಾಂತ್ರಿಕ ವಾದಗಳನ್ನ ಪರಿಗಣಿಸಿದ ಬಳಿಕ ಮುಂದಿನ 15 ದಿನಗಳ ಅವಧಿಗೆ ದಿನಕ್ಕೆ 3,500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತೆ ಆದೇಶ ಹೊರಬಿದ್ದಿತ್ತು. ಕರ್ನಾಟಕ ಪ್ರಬಲ ವಾದ ಮಂಡಿಸಿದ್ರೂ ಹಿನ್ನಡೆಯಾಗಿತ್ತು. 3 ದಿನಗಳಿಂದ ತಮಿಳುನಾಡಿಗೆ ನೀರು ಬಿಡದೆ ಸೆಟ್ಟು ಹೊಡೆದಿದ್ದ ರಾಜ್ಯ ಸರ್ಕಾರ ಇದೀಗ ನೀರು ಬಿಟ್ಟಿದೆ. ಕೇರಳದ ವಯನಾಡಿನಲ್ಲಿ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ಕಬಿನಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಕಬಿನಿ ಡ್ಯಾಮ್ ಭರ್ತಿಯಾಗಿರೋದ್ರಿಂದ 10,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಬೀಚನಹಳ್ಳಿ ಬಳಿಯ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಇದು ತಮಿಳುನಾಡಿಗೆ ಹರಿದು ಹೋಗಲಿದೆ. ತಾಯಿ ಕಾವೇರಿ ಕೃಪೆ ತೋರಿದಾಳೆ, ಜಲಾಶಯಗಳು ತುಂಬ್ತಾ ಇದೆ, ನೀರು ಹೊರಗೆ ಬಿಡ್ಲೇಬೇಕು ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಯಾವುದೇ ಹೋರಾಟಗಾರರು ಜಲಾಶಯದ ಬಳಿ ಹೋಗಬೇಡಿ, ನೀರು ನಿಲ್ಲಿಸೋದಕ್ಕಾಗೋದಿಲ್ಲ ಅಂದಿದ್ದಾರೆ. ವರ್ಣ ತಾಯಿ ಕಾವೇರಿ ಇವತ್ತು ಕೃಪೆ ನಮ್ಮ ಮೇಲೆ ತೋರಿಸಿದ್ದಾಳೆ. ಸೊ ಹೋರಾಟಗಾರರು ಹಂಗಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬೇಡಿ. ಅಲ್ಲಿ ಹೋಗಿ ಅಡ್ಡಗಿಡ್ಡ ಮಲಗಕ್ಕೆ ನೀರನ್ನ ನಾವು ಬಿಡುದಿಲ್ಲ ಅಂತೇಳಿ ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗಬಾರ್ದು. ಯಾಕೆಂದ್ರೆ ನಾನು ನೋಡಿದೆ ಅಲ್ಲೆಲ್ಲ ಒಳಗೆ ನಿಂತ್ಕೊಳ್ಳೋದು, ಅಡ್ಡ ನಿಂತ್ಕೊಳ್ಳೋದು, ನೀರು ಬಿಡುದಿಲ್ಲ ಅನ್ನೋದು, ಸರ್ಟಿಫಿಕೇಟ್ ಹಾಕೋದು ಯಾವುದೋ ಸಂದರ್ಭದಲ್ಲಿ. ಸೊ ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ, ಹಂಗಂತ ಹೋಗಿ ಒಳ್ಳೆಯಲ್ಲಿ ಅಡ್ಡ ನಿಂತ್ಕೊಳ್ಳೋದು, ನೀರು ಹೋಯ್ತಾ ಇದೆ ಅಂತ ಹೇಳೋದು, ಕೆಳಗಡೆಯಿಂದ ಹೋಗ್ತಾ ಇದೆ ಅಂತ. ಈಗೆಲ್ಲ ನಾನು ನಿಲ್ಸಕ್ಕಾಯ್ತಿದ್ದೆ ಇಲ್ಲಿ, ನಾನು ನಿಲ್ಸಕ್ಕಾಗುದಿಲ್ಲ. ಈಗ 40,000ಕ್ಕೂ ಮೇಲೆ ಮುಟ್ಬಿಟ್ಟಿದೆ ಇನ್ಫ್ಲೋ. ಈಗ ಬಂದಿರೋ ನನ್ನ ಗಂಟೆಗೂ ಕೂಡ ನನಗೆ ಮಾಹಿತಿ ನಮ್ಮ ಅಧಿಕಾರಿಗಳು ಕೊಡ್ಲಿಕ್ಕೆ, ಕೇಂದ್ರ ಸರ್ಕಾರದವರು ಅಲ್ಲಿ ಇಟ್ಟಿದ್ದಾರೆ ಜಲನ, ನಾವು ಇಟ್ಟಿದ್ದೀವಿ ಜಲನ. ಸೊ ಇದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರ ಹಿತ ಕಾಪಾಡೋಕೆ ನಾವು ಬದ್ಧ ಅಂತ ಸಿಎಂ ಡಿಕೆಶಿ ಹೇಳಿದ್ರು. ಹಂಗಂತ ನೀರು ಬಿಡುದಿಲ್ಲ ಅಂತೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗ್ಬಾರ್ದು, ಅಲ್ಲಿ ನೀರನ್ನ ಹಿಡ್ಕೊಳಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸ್ಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಕಬಿನಿ ಜಲಾಶಯ 83% ಭರ್ತಿಯಾಗಿದೆ. 19.5 TMC ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಈಗಾಗಲೇ 17 TMC ನೀರು ತುಂಬಿದೆ. ದಿನದಿಂದ ದಿನಕ್ಕೆ ಒಳಹರಿವು ಹೆಚ್ಚಾಗಿದೆ. ಅದೇ ರೀತಿ ಕಾವೇರಿ ಕೊಳ್ಳದ ಮತ್ತೊಂದು ಜಲಾಶಯ ಹೇಮಾವತಿ ಒಳಹರಿವು ಕೂಡ ಹೆಚ್ಚಿದ್ದು ಡ್ಯಾಮ್ ನಿಧಾನವಾಗಿ ಭರ್ತಿಯಾಗ್ತಾ ಇದೆ. ಮತ್ತೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ, ಈ ಬಾರಿ ಕಾಲುವೆ ನೀರನ್ನ ನಂಬಿಕೊಂಡು ಯಾರು ಕೂಡ ಬೆಳೆಯನ್ನ ಮಾಡಬಾರ್ದು ಅಂತೇಳಿ. ಸೊ ಹಾಗಾಗೇನೆ ಬಹುತೇಕ ಬೆಳೆಗೆ ನೀರು ಕೊಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಸರ್ಕಾರ ಈಗಾಗಲೇ ಹೇಳ್ಬಿಟ್ಟಿದೆ. ಜೊತೆಗೆ ಈ ಬಾರಿ ಮಳೆ ಏನು ಕೊರತೆ ಆಗಿದೆ, ಇದು ಈಗಿರ್ತಕ್ಕಂಥ ನೀರು ಮುಂದಿನ ಬೇಸಿಗೆವರೆಗೂ ಕೂಡ ಇರಬೇಕಾಗತ್ತೆ. ಹಾಗಾಗಿನೇ
ಇವಾಗ ನೀವು ಒಂದಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗಿ ನೀರು ಉಳ್ಕೊಂಡ್ರೆ ಮಾತ್ರ ಮುಂದಿನ ಬೇಸಿಗೆಗೆ ಕುಡಿಯೋ ನೀರಿಗೆ ಇರ್ಬೋದು ಅಥವಾ ಜಾನುವಾರುಗಳಿಗೆ ಒಂದಷ್ಟು ಬೇಕಾಗಿರ್ತಕ್ಕಂಥ ನೀರು ಬಳಕೆಗೆ ಸಾಧ್ಯ ಆಗುತ್ತೆ. ಈ ನಡುವೆ ಇಷ್ಟೆಲ್ಲ ಕೊರತೆಗಳ ನಡುವೆ ತಮಿಳುನಾಡಿಗೆ ನೀರನ್ನ ಹೇಗೆ ಬಿಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಈ ಭಾಗದ ಜನರದ್ದು. ಅಂದರೆ ನಮಗೆ ಬೆಳೆಗೆ ನೀರಿಲ್ಲ, ಈ ಬಾರಿ ಅಂದರೆ ಈ ವರ್ಷದ ಬೇಸಿಗೆಯಲ್ಲಿ ಕುಡಿಯೋದಕ್ಕೆ ನೀರು ಸಿಗುತ್ತೋ ಇಲ್ವೋ ಅಂತಕ್ಕಂಥ ಆತಂಕ ಇದೆ. ಹಾಗಾಗಿ ಯಾವುದೇ ಕಾರಣದಿಂದ ಹೇಮಾವತಿ ಜಲಾಶಯದ ನೀರನ್ನ ಹರಿಸಬಾರದು ಅಂತಕ್ಕಂಥ ಆಗ್ರಹ ಈ ಭಾಗದ ರೈತರದ್ದು ಕೂಡ ಇದೆ. ಇನ್ನು ಚಿಕ್ಕಮಗಳೂರು, ಕೊಡಗು ಭಾಗದಲ್ಲಿ ಮಳೆ ಸುರಿತಾ ಇರೋದ್ರಿಂದ ಹಾರಂಗಿ, ಹೇಮಾವತಿ ಜಲಾಶಯಗಳು ಭರ್ತಿಯಾಗ್ತಿವೆ. ಈ ಡ್ಯಾಂಗಳಲ್ಲಿನ ನೀರು ಕೆಆರ್ಎಸ್ ಜಲಾಶಯಕ್ಕೆ ಬಂದು ಸೇರಲಿವೆ. ಒಳಹರಿವು ಹೆಚ್ಚಾಗ್ತಾ ಇರೋದ್ರಿಂದ ತಮಿಳುನಾಡಿಗೆ ಕರ್ನಾಟಕ ನೀರು ಬಿಡ್ತಾ ಇದೆ. ಹೆಚ್ಚಿನ ನೀರು ಹರಿದು ಬರ್ತಾ ಇರೋದ್ರಿಂದ ನೀರು ಹೊರಕ್ಕೆ ಬಿಡಲೇಬೇಕಿದೆ. ನೀರು ಬಿಡದಿದ್ರೆ ಮತ್ತಷ್ಟು ಅಪಾಯ ಜಾಸ್ತಿ. ಸಂಕಷ್ಟದ ಹೊತ್ತಲ್ಲಿ ಕರುನಾಡಿಗೆ ಕಬಿನಿ ಜಲಾಶಯ ವರ ಆಗಿದ್ದೇಗೆ ವಿವರಣೆ ಸಹಿತ ನೋಡೋದಾದ್ರೆ, ನಮ್ಮ ನೀರನ್ನು ನಾವೇ ಬಿಟ್ಬಿಟ್ರೆ ಅಂದರೆ ಆದೇಶ ಕೊಟ್ಟ ದಿನವೇ ಬಿಟ್ಟಿದ್ರೆ ನಮ್ಮಲ್ಲಿ ಈಗಾಗಲೇ ಸ್ಟೋರೇಜ್ ಆಗಿರುವಂಥ ನೀರನ್ನು ಬಿಡಬೇಕಾಗಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಇನ್ನಷ್ಟು ಟೈಮ್ ಬೈಯನ್ನ ಮಾಡಿದೆ. ಅದೃಷ್ಟವಶಾತ್ ಚಿಕ್ಕಮಗಳೂರಲ್ಲಿ ಮಳೆ ಆಗ್ತಾ ಇದೆ, ಕೊಡಗು ಭಾಗದಲ್ಲಿ ಮಳೆ ಆಗ್ತಾ ಇದೆ, ವಯನಾಡಲ್ಲಿ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕಬಿನಿ ತುಂಬ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗ ಹೇಮಾವತಿ, ಹಾರಂಗಿ, ಕೃಷ್ಣ ಅಥವಾ KRS ಜಲಾಶಯ ಏನಿದೆ ಅದನ್ನು ಮುಟ್ಟೋದೇ ಇಲ್ಲ. ಕಬಿನಿಯಿಂದ ಹೆಚ್ಚುವರಿ ನೀರೇನಿದೆ ಅಂದರೆ ಕಬಿನಿಯಲ್ಲಿ ಸಂಗ್ರಹವಾಗಿರುವಂಥ ನೀರಲ್ಲ, ಈಗಾಗಲೇ ಸಂಗ್ರಹವಾಗಿರೋ ನೀರಿನ ಜೊತೆಗೆ ಹೆಚ್ಚುವರಿ ನೀರು ಅಂದರೆ ಅಲ್ಲಿ ಹಿಡಿದಿಟ್ಕೊಳ್ಳೋದಕ್ಕಾಗಲ್ಲ, ಅಲ್ಲಿಂದ ನೇರವಾಗಿ ಬಿಳಿಗುಂಡ್ಲಿಗೆ ಬಿಡೋ ಮೂಲಕ ತಮಿಳುನಾಡಿಗೆ ಅದರ ಪಾಲೇನಿದೆ ಅಥವಾ ಅದರ ಪಾಲಿಗಿಂತ ಹೆಚ್ಚಿನ ಮಳೆ ನೀರೇನಿದೆ ಅದನ್ನು ಕೂಡ ಬಿಡುವಂಥ ಸಾಧ್ಯತೆ ಇರುತ್ತೆ. ಈ ಮಟ್ಟಿಗೆ ಕರ್ನಾಟಕ ಸರ್ಕಾರ ಈ ಒಂದು ಕಾನೂನಾತ್ಮಕ ಸಂಘರ್ಷದಿಂದ ತಪ್ಪಿಸ್ಕೋಬೋದಾಗತ್ತೆ. ಇದರಲ್ಲಿ ಒಂದು ರೈತರಿಗೂ ಕೂಡ ಹಿತ ಕಾಪಾಡುವಂತಾಗತ್ತೆ, ರಾಜ್ಯದ ನೀರು ಕೂಡ ಉಳಿಸಿದಂತಾಗತ್ತೆ. ತಮಿಳುನಾಡಿಗೆ ನೀರು ಬಿಡೋ ಮೂಲಕ ಅಥವಾ ಪ್ರಾಧಿಕಾರ ಕೊಟ್ಟಿರುವಂಥ ಆದೇಶವನ್ನು ಪಾಲನೆ ಕೂಡ ಮಾಡ್ದಂಗೆ ಆಗುತ್ತೆ. ಅದೇನೇ ಹೇಳಿ ಕೇರಳದ ವಯನಾಡಿನಲ್ಲಿ ಭಾರಿ ಮಳೆ ಆಗಿರೋದ್ರಿಂದ ಕಬಿನಿ ಡ್ಯಾಂನಿಂದ 10,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಕಬಿನಿ ಜಲಾಶಯಕ್ಕೆ ನೀರಿನ ಒಳಹರಿವು ಮತ್ತಷ್ಟು ಏರಿಕೆ ಆಗೋದ್ರಿಂದ ಸರ್ಕಾರಕ್ಕೆ ಯಾವ ಸಮಸ್ಯೆಯೂ ಆಗೋದಿಲ್ಲ, ಕಾನೂನು ಪಾಲಿಸಿದಂತೆಯೂ ಆಗುತ್ತೆ, ರಾಜ್ಯದ ರೈತರ ಹಿತ ಕಾಪಾಡಿದಂತೆಯೂ ಆಗುತ್ತೆ. ಬ್ಯೂರೋ ರಿಪೋರ್ಟ್, TV9.